ಫ್ರೆಂಡ್ಸ್, ನನ್ನ ನಿಮ್ಮ ಶರಣ್. ಫ್ರೆಂಡ್ಸ್, ನಿಮ್ಮ ಹತ್ರ ಕಾರ್ ಇದ್ದರೆ ಈ ಒಂದು ಪ್ರಾಡಕ್ಟ್ ಇರಲೇಬೇಕಾಗುತ್ತೆ ಫ್ರೆಂಡ್ಸ್. ಯಾವಾಗ ಟೈರ್ ಏರ್ ಹೋಗುತ್ತೆ ಮತ್ತು ಯಾವಾಗಾದರೂ ಅಲ್ಲಿ ಎಲ್ಲಾದರೂ ನಡುದಾರಲ್ಲಿ ನಿಂತರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ನೀವು ಇಟ್ಕೊಂಡ್ರೆ ನಿಮ್ಮ ಕಾರ್ ಎಲ್ಲೇ ಪಂಕ್ಚರ್ ಆದರೂ ಕೂಡ ನೀವು ಈಸಿಯಾಗಿ ಸ್ವಲ್ಪ ದೂರದ ತನಕ ತೊಗೊಂಡೋಗಿ ನೀವು ಪಂಕ್ಚರ್ ಮಾಡಿಸ್ಬೋದು. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದೊಂದು ಬಾರಿ ಏನಾಗುತ್ತೆ ಅಂತಂದರೆ ಫ್ಯಾಮಿಲಿ ಕರ್ಕೊಂಡು ಹೋಗಿರ್ತಾರೆ, ಲೇಡೀಸ್ ಎಲ್ಲರೂ ಇರ್ತಾರೆ. ಆ ಟೈಮಲ್ಲಿ ಮುಳ್ಳು ಚುಚ್ಚಿ ಅಥವಾ ಏನಾದರೂ ಕುಚ್ಕೊಂಡು ಪಂಕ್ಚರ್ ಆಗಿಬಿಡುತ್ತೆ. ಆವಾಗ ಮುಂದೆ ಹೋಗೋದಾಗಲ್ಲ. ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ನೀವು ಕಾರ್ನಲ್ಲಿ ಯಾವಾಗಲೂ ಇಟ್ಕೊಂಡ್ರೆ ನೀವು ಸದ್ಯದ ಮಟ್ಟಿಗೆ ಒಂದು 15 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ತನಕ ಮುಂದೆ ಹೋಗಿ ಎಲ್ಲಾದರೂ ಪಂಕ್ಚರ್ ಹಾಕ್ಸ್ಬೋದು ಫ್ರೆಂಡ್ಸ್. ಇದು ಏನು ಅಂತಂದರೆ ಏರ್ ಕಾಂಪ್ರೆಸರ್. ಅಂದರೆ ನಿಮ್ಮ ಟೈರ್ಗೆ ಗಾಳಿ ಹೋಗಿರುತ್ತಲ್ಲ, ಟೈರ್ ಗಾಳಿನ ತುಂಬುತ್ತೆ ಫ್ರೆಂಡ್ಸ್, ಬೇಗ ತುಂಬುತ್ತೆ. ಮತ್ತು ಪೋರ್ಟೇಬಲ್ ಆಗಿರುತ್ತೆ, ಚಿಕ್ಕದಾಗಿರುತ್ತಲ್ಲ, ಆವಾಗ ನೀವು ಎತ್ಕೊಂಡು ಹೋಗಿ ಅದು ಏರ್ನ ನೀವು ನಿಮ್ಗೆ ಕಾರ್ ಗಾಲಿಗೆ ಆಗ್ಬೋದು. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನಾನು ಎಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಇದನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಪ್ರಾಡಕ್ಟ್ನ ಕಂಪ್ನಿ ಹೆಸರು ಓಸ್ಚರ್ ಅಂತೇಳಿ, ಬೋಲ್ಟ್ ಫ್ಲೋ ಏರ್ ಕಾಂಪ್ರೆಸರ್ ಅಂತೇಳಿ. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲನೂ ನಿಮಗೆ ತಿಳಿಸ್ತೀನಿ. ಇಲ್ಲಿ ವಾರಂಟಿ ಕೂಡ ಕೊಟ್ಟಿದ್ದಾರೆ, 1 ಇಯರ್ + 1 ಇಯರ್ ಎಕ್ಸ್ಟೆಂಡ್ ವಾರಂಟಿ ಅಂತೇಳಿ ಕೊಟ್ಟಿದ್ದಾರೆ. 2 ಇಯರ್ಸ್ ವಾರಂಟಿ ಸಿಗುತ್ತೆ. ಇದರಲ್ಲಿ ಫೀಚರ್ಸ್ ಏನೇನಿದೆ ಇಲ್ಲಿ ನೋಡ್ತಾ ಇದ್ದೀರಾ. ಅಪ್ ಟು 150 PSI ಟೈರ್ ಗೇಜ್ ಇದೆ, ಟೈರ್ ಗೇಜ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೀವು ಟೈರ್ನಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತೇಳಿ ನೀವು ಮೇಜರ್ ಮಾಡೋದಕ್ಕೆ ಟೈರ್ ಗೇಜ್ ಇದೆ. ಇದರಲ್ಲಿ 150ವರೆಗೂ ಮೇಜರ್ ಮಾಡ್ಬೋದು. ಕಾರಲ್ಲಿ 30 to 36 PSI ವರೆಗೂ ಅಷ್ಟೇ ನಿಮಗೆ ಬೇಕಾಗುತ್ತೆ ಏರ್ ಪ್ರೆಷರು. ಇಲ್ಲಿ 150ವರೆಗೂ ಮೇಜರ್ ಮಾಡ್ಬೋದು. ಮತ್ತು ಇಲ್ಲಿ ನೆಕ್ಸ್ಟು LED ಲೈಟ್ ಕೊಟ್ಟಿದ್ದಾರೆ. ರಾತ್ರಿ ಹೊತ್ತು ಏನಾದರೂ ಪಂಕ್ಚರ್ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಬ್ಯಾಟ್ರಿ ಥರ ಕೊಟ್ಟಿದ್ದಾರೆ. ನೀವು ಟೈರ್ಗೆ ಗಾಳಿ ಹಾಕಬೇಕಾದ್ರೆ ನಿಮಗೆ ಬ್ಯಾಟ್ರಿ ಬೇಕಾಗುತ್ತೆ, ಇಲ್ಲಾಂದರೆ ಮೊಬೈಲ್ ಟಾರ್ಚ್ ಆನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಈಸಿ ಆಗಲಿ ಅಂತೇಳಿ ಲೈಟ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ನೋಡ್ತಿದ್ರೆ ಫಾಸ್ಟ್ ಇನ್ಫ್ಲೇಷನ್ ಅಂತಿದೆ, ಅಂದರೆ ಫಾಸ್ಟಾಗಿ ನಿಮಗೆ ಗಾಳಿ ಏರುತ್ತೆ ಟೈರ್ಗೆ ಅಂತೇಳಿ ಹೇಳ್ತಿದ್ದಾರೆ. ನೆಕ್ಸ್ಟು ವಿತ್ ಸ್ಟೋರೇಜ್ ಬ್ಯಾಗ್ ಅಂತೆ, ಸ್ಟೋರೇಜ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟೋರ್ ಮಾಡೋದಕ್ಕೆ, ಅಂದರೆ ಇದರಲ್ಲಿ ಎಲ್ಲನೂ ಪ್ರಾಡಕ್ಟ್ಸ್ ಇದರಲ್ಲಿ ಏನು ಪಾರ್ಟ್ಸ್ ಇರುತ್ತೋ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಈಸಿ ಟು ಕ್ಯಾರಿ ಹ್ಯಾಂಡ್ಲ್ ಅಂತಿದೆ. ಇಲ್ಲಿ ನೋಡ್ತಿದ್ರೆ ಮೇಲ್ಗಡೆ ಹ್ಯಾಂಡ್ಲ್ ಇದೆ, ಈಸಿ ಎತ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಲಾಂಗ್ ಪವರ್ ಕೇಬಲ್ ಅಂತಿದೆ. ಲಾಂಗ್ ಪವರ್ ಕೇಬಲ್ ಅಂದರೆ ನಿಮ್ಮ ಕಾರ್ ಒಳಗಡೆ ಇರುತ್ತಲ್ಲ, ಅಲ್ಲಿ ಚಾರ್ಜ್ ಮಾಡೋ ಒಂದು ಪವರ್ ಯೂನಿಟ್ ಇರುತ್ತಲ್ಲ, ಅಲ್ಲಿಂದ ನಿಮಗೆ ಟೈರ್ ಹತ್ರ ಹೋಗೋದಕ್ಕೆ ದೊಡ್ಡ ವೈರ್ ಬೇಕಾಗುತ್ತೆ. ಅದಕ್ಕೋಸ್ಕರ ದೊಡ್ಡದು ವೈರ್ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಈ ರೀತಿ ಪ್ರಾಡಕ್ಟ್ ಇದೆ. 2 ಮಿನಿಟ್ಸಲ್ಲಿ 0 PSI ಪ್ರೆಷರ್ ಇತ್ತು ಅಂತಂದರೆ 35ವರೆಗೂ ಪ್ರೆಷರ್ 2 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಏನೇನು ಪಾರ್ಟ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಏನೇನು ಇದೆ ಅಂತೇಳಿ ನಾವು ಓಪನ್ ಮಾಡಿ ನೋಡೋಣ. ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಪ್ರೈಸ್ ಬಂದ್ಬಿಟ್ಟು MRP 3525 ಇದೆ. ನಮಗೆ ಇದು ಅಮೆಝಾನಲ್ಲಿ 2000ಗೆ ಸಿಕ್ಕಿದೆ. ಇದೊಂದು ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಡೋಂಟ್ ವರಿ, ಅವರ್ ಪ್ರಾಡಕ್ಟ್ಸ್ ಕಮ್ ವಿತ್ 20 months ಸ್ಟ್ಯಾಂಡರ್ಡ್ ವಾರಂಟಿ ಪ್ಲಸ್ 12 months ಎಕ್ಸ್ಟೆಂಡೆಡ್ ವಾರಂಟಿ ಅಂತೇಳಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ಓದ್ಕೋಬೋದು, ಏನೇನು ಬರ್ತಿದ್ದಾರೆ ಎಲ್ಲನೂ ತಿಳ್ಕೊಬೋದು. ಅದಾದಮೇಲೆ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಎಲ್ಲನೂ. ಅದಾದಮೇಲೆ ವಾರಂಟಿ ಇರುತ್ತೆ, 2 ಇಯರ್ಸ್ವರೆಗೂ ವಾರಂಟಿ ಇರುತ್ತೆ. ಇದರಲ್ಲಿ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಎಲ್ಲನೂ ಓದ್ಕೋಬೋದು. ಓದ್ಕೊಂಡಾದ್ಮೇಲೆ ನೀವು ಯೂಸ್ ಮಾಡ್ಬೋದು. ಎಲ್ಲ ಪಾರ್ಟ್ಸ್ ಇದೆ, ಏನು ಯಾವ ಥರ ಯೂಸ್ ಮಾಡಬೇಕು, ಏನೇನು ಕನೆಕ್ಷನ್ ಯಾವ ಥರ ಮಾಡಬೇಕು, ಎಷ್ಟು ಆ್ಯಂಪ್ಸ್ ಎಲ್ಲನೂ ಏನೇನೋ ಇದೆ ಇದರಲ್ಲಿ. ಅದರಲ್ಲಿ ಎಷ್ಟು ವ್ಯಾಟ್ ಮೋಟರ್ ಇದೆ ಎಲ್ಲನೂ ಇದೆ, ಓದ್ಕೋಬೋದು. ಅದಾದಮೇಲೆ ಮೇನ್ ಪ್ರಾಡಕ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಕಾಂಪ್ರೆಸರ್ ಇದು ಇಷ್ಟಿದೆ, ದೊಡ್ಡದಾಗಿದೆ. ನೋಡ್ತಿದ್ರೆ ಫ್ರೆಂಡ್ಸ್, ಇಷ್ಟು ತುಂಬ ಚೆನ್ನಾಗಿದೆ, ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸಣ್ಣ ಸೈಜು, ಒಳ್ಳೆ ಕ್ವಾಲಿಟಿ ಇದೆ. ಹೊರಗಡೆದು ಮೆಟಲ್ ಬಾಡಿ ಇದೆ, ಒಳಗಡೆ ಪಾರ್ಟ್ಸ್ ಇರುತ್ತಲ್ಲ ಎಲ್ಲ ಕಾಪರ್ದಿದೆ, ಒಳ್ಳೆ ಕ್ವಾಲಿಟಿ ಇದೆ ಅಂತೇಳಿ ಹೇಳ್ತಿದ್ದಾರೆ. 4 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಅಮೆಝಾನಲ್ಲಿ. ಇಲ್ಲಿ ನೋಡ್ತಿದ್ರೆ ಎಲ್ಲನೂ ಇಲ್ಲಿ ಎಲ್ಲ ಸ್ಪೆಸಿಫಿಕೇಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ವೋಲ್ಟೇಜು, ಮ್ಯಾಕ್ಸಿಮಮ್ ಪವರ್ 120 ವ್ಯಾಟ್ ಇದೆ, ಏರ್ ಫ್ಲೋ ಎಲ್ಲನೂ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಪ್ರೆಷರ್ 150 PSIವರೆಗೂ ಪ್ರೆಷರ್ನ ನೀವು ಹಾಕ್ಬೋದು. ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಪ್ರೆಷರ್ ಗೇಜ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ನಿಮ್ಮ ಟೈರಲ್ಲಿ ಎಷ್ಟಿದೆ, ಎಷ್ಟು ಏರ್ತಾ ಇದೆ, ಆವಾಗ ಆ ಟೈರಲ್ಲಿ ಎಲ್ಲನೂ ತೋರಿಸ್ತಾರೆ. 0 ಇಂದ 150ವರೆಗೂ ಕೊಟ್ಟಿದ್ದಾರೆ. PSI ಬಾರ್ನಲ್ಲಿ ಇದೆ ಮತ್ತು PSIನಲ್ಲಿದೆ. ಕಾರಲ್ಲಿ 30 to 36ವರೆಗೂ PSI ಬೇಕಾಗುತ್ತೆ ಕಾರ್ನಲ್ಲಿ.
ಇದು ಲಾಂಗ್ ಕೇಬಲ್ ಇದೆ ಫ್ರೆಂಡ್ಸ್. ನಿಮಗೆ 4 ಟೈರ್ ಹತ್ರ ಹೋಗ್ಬೇಕಲ್ಲ ಈ ಒಂದು ಪ್ರಾಡಕ್ಟ್, ಅಂದರೆ ಇದು ಕಾಂಪ್ರೆಸರ್ 4 ಟೈರ್ ಹತ್ರ ಕೂತ್ಕೋಬೇಕು. ಅದಕ್ಕೋಸ್ಕರ ಪವರ್ ಕೇಬಲ್ ದೊಡ್ಡದು ಕೊಟ್ಟಿದ್ದಾರೆ, ಎಲ್ಲ ಟೈರ್ ಹತ್ರ ಆಗೋ ಥರ ಇದೆಲ್ಲ ಕೊಟ್ಟಿದ್ದಾರೆ. ಇದು ನೀವು ಕಾರ್ ಹತ್ರ ಇರುತ್ತಲ್ಲ, ಚಾರ್ಜಿಂಗ್ ಕೇಬಲ್ ಇರುತ್ತಲ್ಲ, ಚಾರ್ಜಿಂಗ್ ಯೂನಿಟ್ ಇರುತ್ತಲ್ಲ, ಅಲ್ಲಿ ಇದನ್ನು ಸ್ವಿಚ್ ಇದ್ದರೆ ಇದು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಇಲ್ಲಿಂದ ನಿಮ್ಮ ಟೈರ್ಗೆ ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡೋಕ್ಕೆ ಇಲ್ಲಿನ ಪಿನ್ಸ್ ಏನೇನು ಕೊಟ್ಟಿದ್ದಾರೆ ತೋರಿಸ್ತೀನಿ ನಿಮಗೆ. ನೋಡ್ತಾರೆ ಫ್ಯೂಸು ಮತ್ತು ಬೇರೆ ಬೇರೆ ಪಿನ್ ಏನೇನು ಬೇಕಾಗುತ್ತೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಅದಾದಮೇಲೆ ಇಲ್ಲಿ ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಇದನ್ನು ಕ್ಯಾರಿ ಮಾಡೋದಕ್ಕೆ, ಇದರಲ್ಲಿ ಹೊತ್ಕೊಂಡು ಹೋಗೋಕ್ಕೆ ಕೊಟ್ಟಿದ್ದಾರೆ. ಚಿಕ್ಕದಿದೆ, ತುಂಬ ಚೆನ್ನಾಗಿದೆ ಈ ಬ್ಯಾಗು, ಈಸಿ ಇದೆ ಹೊತ್ಕೊಂಡು ಹೋಗೋಕ್ಕೆ, ತುಂಬ ಕ್ವಾಲಿಟಿ ಕೂಡ ಪರವಾಗಿಲ್ಲ. ಓಸ್ಚರ್ ಬೋಲ್ಟ್ ಫ್ಲೋ ಏರ್ ಕಾಂಪ್ರೆಸರ್ ಅಂತೇಳಿ ಬರೆದಿದೆ. ಒಂದು ರೇಂಜಿಗೆ ತುಂಬ ಚೆನ್ನಾಗಿದೆ ಇದು, ಈ ಪ್ರಾಡಕ್ಟ್ಗೆ ಕರೆಕ್ಟ್ ಆಗುತ್ತೆ. ನಿಮ್ಮ ಕಾರಲ್ಲಿ ಇದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ರೆ ಇಷ್ಟು ಕೊಟ್ಟಿದ್ದಾರೆ ಇದರಲ್ಲಿ. ಇದರ ಪ್ರೈಸ್ ಬಂದುಬಿಟ್ಟು 2000 ರೂಪೀಸ್ ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ನನ್ನದು ಕಾರ್ ಇದೆ, ಕಾರ್ ತೊಗೊಂಡಿದ್ದೀನಿ ರೀಸೆಂಟಾಗಿ, ಸೆಕೆಂಡ್ ಹ್ಯಾಂಡ್ ಕಾರು. ಅದಕ್ಕೋಸ್ಕರ ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ನೀವು ಈಗ ನಮ್ಮದು ಕಾರ್ ಇದೆ ಅಂತಂದರೆ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಪಂಕ್ಚರ್ ಆಯಿತು ಅಂದರೆ ಅಲ್ಲೇ ನಿಂತ್ಕೊಳ್ಳೋಕ್ಕಾಗಲ್ಲ. ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಲೇಡೀಸ್ ಇರ್ತಾರೆ, ಮಕ್ಕಳು ಇರ್ತಾರೆ. ಆ ಟೈಮಲ್ಲಿ ಅಲ್ಲಿ ನಿಂತ್ಕೊಂಡು ಸ್ಟೆಪ್ನಿ ಚೇಂಜ್ ಮಾಡೋದು ಅದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಒಂದು 5 ನಿಮಿಷದಲ್ಲಿ ನಾವು ಏರ್ ಪ್ರೆಷರ್ ಇದನ್ನು ತೆಗೆದು ಟೈರ್ ಕನೆಕ್ಟ್ ಮಾಡಿ 5 ನಿಮಿಷ ನಾವು ಏರ್ನ ಅದನ್ನು ಜಾಸ್ತಿ ಮಾಡಿದರೆ, ಏರಿಸಿದರೆ ಮತ್ತೆ ಒಂದು 10 to 15 ಕಿಲೋಮೀಟರ್ಸ್ ಹೋಗಿ ಜಾಸ್ತಿ ಹೋಗ್ತಾ ಇತ್ತು ಅಂದರೆ, ಇಲ್ಲಾಂದರೆ ಮನೆವರೆಗೂ ಕೂಡ ಹೋಗ್ಬೋದು. ಈ ರೀತಿ ನೀವು ಇದು ಭಾಳ ಹೆಲ್ಪ್ ಆಗುತ್ತೆ. 2000 ರೂಪೀಸ್ ಇದೆ. ಒಂದು ಬಾರಿ ತೊಗೊಂಡ್ರೆ ಇದು ವಾರಂಟಿ ಜಾಸ್ತಿ 2 ಇಯರ್ಸ್ ಕೊಟ್ಟಿದ್ದಾರೆ, ಅದಕ್ಕೂ ಜಾಸ್ತಿ ಬರುತ್ತೆ. ಒಬ್ಬೊಬ್ಬರನ್ನ ಕೇಳಿದ್ದೀನಿ 4 ಇಯರ್ಸ್ 5 ಇಯರ್ಸ್ ಕೂಡ ಬಂದಿದೆ ನಮ್ಮದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಿಮಗೂ ಇದು ಪ್ರಾಡಕ್ಟ್ ಬೇಕಾಗಿತ್ತು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.